ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಆಫ್ ಸ್ಟೇಟ್ ಗವರ್ನಮೆಂಟ್ ಅಂದ್ರೆ ರಾಜ್ಯ ಸರ್ಕಾರದ ಆಡಳಿತ ರಚನೆ ಯಾವ ತರ ಇರುತ್ತೆ ಅನ್ನೋದನ್ನ ವಿವರವಾಗಿ ಚರ್ಚಿಸುವಂತ ಪ್ರಯತ್ನವನ್ನ ಮಾಡೋಣ. As M.V. Piley observes, as in the union, the government in the states is also organized on the parliamentary model. The head of the state is called the governor, who is the constitutional head of the states, as the president is for the whole of India. ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿಯ ನಾವು ಸಂಸದೀಯ ಮಾದರಿಯ ಪದ್ಧತಿಯ ಸರ್ಕಾರವನ್ನು ನೋಡ್ತೀವಲ್ಲ, ಅದೇ ರೀತಿ ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಈ ಸಂಸದೀಯ ಪದ್ಧತಿಯ ರಾಜ್ಯ ಸರ್ಕಾರಗಳನ್ನ ನಾವು ಕಾಣ್ತೇವೆ ಅಂತ ಹೇಳಿ ಎಂ.ವಿ. ಪೈಲಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಹೇಗೆ ಕೇಂದ್ರ ಸರ್ಕಾರದಲ್ಲಿ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಷ್ಟ್ರಪತಿಗಳು ಕಾರ್ಯನಿರ್ವಹಿಸ್ತಾರೆಯೋ ಅದೇ ರೀತಿಯಲ್ಲಿ in the same model in all the states, governor is playing the role of president. The head of the state is called the governor, who is the constitutional head of the state, as the president is for the whole of India. The chief of the state government is called the chief minister, who is a counterpart in the state of the prime minister of India. ಅಂದ್ರೆ ಕೇಂದ್ರದ ಒಂದು ಸಂಸದೀಯ ಪದ್ಧತಿಯ ಮಾದರಿಯನ್ನೇ ನಾವು ಎಲ್ಲ ರಾಜ್ಯಗಳಲ್ಲಿಯೂ ನೋಡ್ತೀವಿ. ಅಲ್ಲಿ ಹೇಗೆ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಷ್ಟ್ರಪತಿಗಳು ಕಾರ್ಯನಿರ್ವಹಿಸ್ತಾರೆಯೋ ಅದೇ ರೀತಿಯಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಆಯಾ ರಾಜ್ಯಗಳ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯಪಾಲರುಗಳು ಅಥವಾ ಗವರ್ನರ್ಸ್ಗಳು ಆ ಜವಾಬ್ದಾರಿಯನ್ನ ವಹಿಸಿಕೊಳ್ತಾರೆ. ಇನ್ನು ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿ ಪ್ರಧಾನಮಂತ್ರಿ ಹೇಗೆ ಕೇಂದ್ರ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡಿರ್ತಾರೋ ಅದೇ ರೀತಿಯಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ರಾಜ್ಯ ಸರ್ಕಾರಗಳ ಆಡಳಿತದ ನೈಜ ಮುಖ್ಯಸ್ಥರಾಗಿ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಆ ಹೊಣೆಯನ್ನ ಹೊತ್ತಿರ್ತಾರೆ. ಭಾರತದ ಎಲ್ಲ ರಾಜ್ಯಗಳು ಸಹಿತ ಕೇಂದ್ರದಂತೆ ಸಂಸದೀಯ ಪದ್ಧತಿ ಸರ್ಕಾರವನ್ನು ಅಳವಡಿಸಿಕೊಂಡಿರೋದ್ರಿಂದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ನಾವು ಸರ್ಕಾರದ 3 ಅಂಗಗಳನ್ನ ಕಾಣ್ತೇವೆ. ಅವುಗಳೇ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್ ಅಂಡ್ ಜುಡಿಷಿಯರಿ. ಹಾಗಾದ್ರೆ ರಾಜ್ಯ ಕಾರ್ಯಾಂಗ ಅನ್ನೋದು ಏನನ್ನ ಒಳಗೊಂಡಿರುತ್ತಪ್ಪ ಅಂದ್ರೆ ರಾಜ್ಯಪಾಲರು, ಆಯಾ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಥವಾ ಸಂಪುಟ ಸಚಿವರು, ಈ 3 ಸೇರಿ ರಾಜ್ಯ ಕಾರ್ಯಾಂಗ ಅಂತ ಹೇಳಿ ನಾವು ಕರಿತೀವಿ. ಅದೇ ರೀತಿ ಸ್ಟೇಟ್ ಲೆಜಿಸ್ಲೇಚರ್ ಕನ್ಸಿಸ್ಟ್ಸ್ ಆಫ್ ಗವರ್ನರ್, ವಿಧಾನಸಭಾ ಅಂಡ್ ವಿಧಾನ ಪರಿಷತ್. ಇಲ್ಲಿ ಒಂದು ಗಮನಿಸಬೇಕಾಗಿರೋ ಅಂಶ ಏನಪ್ಪಾ ಅಂತಂದ್ರೆ ಎಲ್ಲ ರಾಜ್ಯಗಳು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಹೊಂದಲೇಬೇಕು ಅನ್ನೋದು ಯಾವುದೇ ಕಡ್ಡಾಯ ನಿಯಮವನ್ನ ನಮ್ಮ ಸಂವಿಧಾನ ನಿಗದಿಪಡಿಸಿಲ್ಲ. ಕೇವಲ ರಾಜ್ಯಪಾಲರು ಮತ್ತು ವಿಧಾನಸಭೆ ಎರಡಿದ್ರೂ ಸಾಕು, ಅದನ್ನು ನಾವು ಸ್ಟೇಟ್ ಲೆಜಿಸ್ಲೇಚರ್ ಅಂತ ಹೇಳಿ ಕರಿತೀವಿ. ಈಗ ಪ್ರಸ್ತುತ ಉದಾಹರಣೆಯನ್ನೇ ನಾವು ತೆಗೆದುಕೊಳ್ಳೋದಾದ್ರೆ ಭಾರತದ ಆಂಧ್ರ ಪ್ರದೇಶ, ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಉತ್ತರ ಪ್ರದೇಶ ಇವು ಮಾತ್ರ ದ್ವಿಸದನ ಶಾಸಕಾಂಗ ಹೊಂದ್ಯಾವು, ಅಂದ್ರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನ ಹೊಂದಿರುವುದನ್ನ ಕಾಣ್ತೀವಿ. ಉಳಿದಂತೆ ಎಲ್ಲ ರಾಜ್ಯಗಳಲ್ಲಿಯೂ ಕೇವಲ ವಿಧಾನಸಭೆ ಇರುವುದನ್ನ ಮಾತ್ರ ನಾವು ಕಾಣ್ತೇವೆ. ಯಾಕಂದ್ರೆ ರಾಜ್ಯ ಶಾಸಕಾಂಗ ಅಂತಂದ್ರೆ ರಾಜ್ಯಪಾಲರು, ಆಯಾ ರಾಜ್ಯದ ವಿಧಾನಸಭೆ ಅಂತೂ ಇರಲೇಬೇಕು. ವಿಧಾನ ಪರಿಷತ್ತು ಆಪ್ಷನಲ್, ಇರಬಹುದು ಅಥವಾ ಇರ್ಲಿಕ್ಕಿಲ್ಲ. ಹಾಗೆಯೇ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸಂಸ್ಥೆ ಯಾವುದಂದ್ರೆ ಅದು ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯ. ಇದಿಷ್ಟು ರಾಜ್ಯ ಸರ್ಕಾರದ ಒಂದು 3 ಅಂಗಗಳ ಕುರಿತು ನಾವು ತಿಳಿದುಕೊಂಡ್ವಿ. Now we are going to focus on administrative structure of government at state or state government. ಹಾಗಾದ್ರೆ ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಆಡಳಿತದ ರಚನೆಯನ್ನು ನೋಡುವುದಾದ್ರೆ ರಾಜ್ಯದ ಆಡಳಿತದ ಮುಖ್ಯಸ್ಥರಾಗಿ ರಾಜ್ಯಪಾಲರು ಕಾರ್ಯನಿರ್ವಹಿಸ್ತಾರೆ. ಅಂದ್ರೆ ರಾಜ್ಯ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ರಾಜ್ಯಪಾಲರ ಹೆಸರಿನಲ್ಲಿಯೇ ಆಗ್ಬೇಕಾಗತ್ತೆ. ತದನಂತರ ಮುಖ್ಯಮಂತ್ರಿಗಳು ಅಂದ್ರೆ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಾಲಯ ಮತ್ತು ಇಲಾಖೆಗಳ ಆಡಳಿತಾತ್ಮಕ ಮುಖ್ಯಸ್ಥರನ್ನ ನಾವು ಮುಖ್ಯಮಂತ್ರಿ ಅಂತ ಹೇಳಿ ಕರಿತೀವಿ. ಇವರು ಆಡಳಿತ ಪಕ್ಷದ ಮುಖಂಡರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅದೇ ತರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಯು
ತನ್ನದೇ ಆದಂತಹ ಒಂದು ಸಚಿವ ಸಂಪುಟವನ್ನ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನ ಹೊಂದಿರ್ತಾರೆ. ಕೇಂದ್ರದಂತೆ ರಾಜ್ಯದ ಮಂತ್ರಿಮಂಡಲವೂ ಸಹಿತ ಕ್ಯಾಬಿನೆಟ್ ಮಿನಿಸ್ಟರ್ಸ್, ಮಿನಿಸ್ಟರ್ಸ್ ಆಫ್ ಸ್ಟೇಟ್ ಅಂಡ್ ಡೆಪ್ಯೂಟಿ ಮಿನಿಸ್ಟರ್ಸ್ ಅಂದ್ರೆ ಸಂಪುಟ ದರ್ಜೆ ಸಚಿವರು, ರಾಜ್ಯ ಸಚಿವರು ಮತ್ತು ಉಪ ಸಚಿವರು, ಹೀಗೆ 3 ಪ್ರಕಾರದ ಮಂತ್ರಿಗಳನ್ನ ಎಲ್ಲ ರಾಜ್ಯಗಳ ಮಂತ್ರಿಮಂಡಲ ಹೊಂದಿರತ್ತೆ. ಅದೇ ರೀತಿ ಕೇಂದ್ರದಂತೆ ರಾಜ್ಯದಲ್ಲಿಯೂ ಕೂಡ ಆಡಳಿತಾತ್ಮಕ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರದ ಎಲ್ಲ ವಿಷಯಗಳ ಕೆಲಸ ಕಾರ್ಯಗಳನ್ನ ಹಲವಾರು ಮಂತ್ರಾಲಯ ಅಥವಾ ಇಲಾಖೆಗಳಾಗಿ ವಿಂಗಡಿಸಲಾಗಿರುತ್ತದೆ. ಪ್ರತಿಯೊಂದು ಖಾತೆ ಅಥವಾ ಮಂತ್ರಾಲಯ ಹಾಗೂ ಇಲಾಖೆಗೂ ಅದರದೇ ಆದಂತಹ ಪ್ರತ್ಯೇಕ ಕಾರ್ಯದರ್ಶಿ ಆಡಳಿತಾತ್ಮಕ ನೇತೃತ್ವವನ್ನ ವಹಿಸಿಕೊಂಡಿರ್ತಾರೆ. ಅಂದ್ರೆ ರಾಜ್ಯ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳನ್ನ ಹಲವಾರು ಇಲಾಖೆಗಳು ಹಾಗೂ ಮಂತ್ರಾಲಯಗಳು ಅಂದ್ರೆ ಖಾತೆಗಳನ್ನಾಗಿ ವಿಭಾಗಿಸಲಾಗಿರ್ತದೆ. ಈ ಖಾತೆ ಅಥವಾ ಮಂತ್ರಾಲಯದ ರಾಜಕೀಯ ಜವಾಬ್ದಾರಿಯನ್ನ ಆಯಾ ಸಚಿವರು ವಹಿಸಿಕೊಂಡ್ರ ಆಡಳಿತಾತ್ಮಕ ಜವಾಬ್ದಾರಿಯನ್ನ ಕಾರ್ಯದರ್ಶಿಯನ್ನವರು ವಹಿಸಿಕೊಂಡಿರ್ತಾರೆ. ಹೀಗೆ ಈ ಕಾರ್ಯದರ್ಶಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ರೀತಿಯ ಸಲಹೆಗಳನ್ನ ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರಿಗೆ ನೀಡುವಂತಹ ಪ್ರಧಾನ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗಾದ್ರೆ ಈ ಸೆಕ್ರೆಟರಿ ಯಾವ ರೀತಿಯ ತನ್ನ ಆಫೀಸಿಯಲ್ ಸ್ಟ್ರಕ್ಚರ್ ಅನ್ನ ಅಂದ್ರೆ ಕಚೇರಿ ವ್ಯವಸ್ಥೆಯನ್ನ, ಅಧಿಕಾರಿ ವರ್ಗವನ್ನ ಹೊಂದಿರ್ತಾರೆ ಅನ್ನೋದನ್ನ ಒನ್ ಬೈ ಒನ್ ತಿಳಿತಾ ಹೋಗೋಣ. ಬಿಫೋರ್ that we will try to understand what is the state secretariat. The state secretariat being an office is the organization to assist the state government in the fulfillment of its responsibilities. ಅಂದ್ರೆ ರಾಜ್ಯ ಸರ್ಕಾರದ ಎಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಆಡಳಿತಾತ್ಮಕ ಸಹಾಯವನ್ನು ನೀಡುವಂತದ್ದೇ ಸ್ಟೇಟ್ ಸೆಕ್ರೆಟರಿಯೇಟ್ ಅಂತ ಹೇಳಿ ನಾವು ಹೇಳ್ಬೋದು. ಇಟ್ ಈಸ್ ನೋನ್ ಸೆಕ್ರೆಟರೀಸ್ ಆಫೀಸ್. ಇದನ್ನೇ ನಾವು ಸೆಕ್ರೆಟರಿ ಕಚೇರಿ ಅಥವಾ ಕಾರ್ಯದರ್ಶಿಯವರ ಕಚೇರಿ ಅಂತ ಹೇಳಿ ಕರಿತೀವಿ. The secretary being the key advisor to the minister needs to be equipped with an office to assist him in performance of his functions. ಅಂದ್ರೆ ಸಚಿವರು ತಮ್ಮ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಬೇಕಾದಂತಹ ಎಲ್ಲ ಆಡಳಿತಾತ್ಮಕ ಸಹಾಯವನ್ನ ಈ ಸಚಿವಾಲಯ, ರಾಜ್ಯ ಸ್ಟೇಟ್ ಸೆಕ್ರೆಟರಿಯೇಟ್ ಅಥವಾ ರಾಜ್ಯ ಸಚಿವಾಲಯ ನೀಡುತ್ತೆ. ಅದಕ್ಕೆ ಹಾಗಾದ್ರೆ there are 3 essential components of state secretariat: the minister, the secretary and the executive head. ಪ್ರತಿಯೊಂದು ರಾಜ್ಯ ಸಚಿವಾಲಯವು 3 ಪ್ರಮುಖ ಅಂಶಗಳನ್ನು ಹೊಂದಿರುತ್ತೆ. ಮೊದಲನೇದಾಗಿ ಸಚಿವರು ಅಂದ್ರೆ ಆಯಾ ಇಲಾಖೆಗಳ ಸಚಿವರು ಮತ್ತು ಕಾರ್ಯದರ್ಶಿ ಹಾಗೂ ಕಾರ್ಯನಿರ್ವಾಹಕ ಮುಖ್ಯಸ್ಥ ಅಥವಾ ಎಕ್ಸಿಕ್ಯೂಟಿವ್ ಹೆಡ್ ಅಂತ ಹೇಳಿ ಈ ತರದ 3 ವ್ಯವಸ್ಥೆಯನ್ನ ಪ್ರತಿಯೊಂದು ರಾಜ್ಯ ಸಚಿವಾಲಯ ಹೊಂದಿರುತ್ತೆ. The secretariat is the key organization in the governmental hierarchy, engaged as it is in assisting the ministers in formulation of policies. In addition, it translates these policies into issues or programs and ensures their efficient execution. ಅಂದ್ರೆ ಪ್ರತಿಯೊಂದು ರಾಜ್ಯ ಸಚಿವಾಲಯ ಆಯಾ ರಾಜ್ಯ ಸರ್ಕಾರದ ನೀತಿ ಧೋರಣೆಗಳನ್ನ ರೂಪಿಸುವಂತಹ ಗುರುತರ ಜವಾಬ್ದಾರಿಯನ್ನು ಹೊಂದಿರುತ್ತೆ. ಅದರ ಜೊತೆಗೇನೆ ಅದು ಅಂದ್ರೆ ರೂಪಿಸಿದಂತಹ ಕಾರ್ಯಯೋಜನೆಗಳು, ನೀತಿ ಧೋರಣೆಗಳು ಸಮರ್ಪಕವಾಗಿ, ಸರಿಯಾಗಿ, ಸಮರ್ಥವಾಗಿ ಜಾರಿಯಾಗುವಂತೆ ಅಥವಾ ಅನುಷ್ಠಾನಗೊಳ್ಳುವಂತೆ ನೋಡಿಕೊಳ್ಳುವಂತಹ ಸಂಪೂರ್ಣ ಜವಾಬ್ದಾರಿಯು ಕೂಡ ಈ ರಾಜ್ಯ ಸಚಿವಾಲಯದ ಮೇಲೆ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. Now we will try to understand what exactly the state secretariat is. Every state has a secretariat of its own. It is the nerve center of the state administration. It consists of several departments of state government. The departments are headed politically by the ministers and administratively by the secretaries. The chief secretary is the head of the entire state secretariat, while a secretary is head of 1 or 2 departments. ಅಂದ್ರೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದಂತಹ ರಾಜ್ಯ ಸಚಿವಾಲಯವನ್ನ ಹೊಂದಿರುತ್ತೆ. ಇದು ರಾಜ್ಯ ಸರ್ಕಾರದ ಒಂದು ಮೂಲ ಆಡಳಿತ ಕೇಂದ್ರ ಅಂತ ಹೇಳಿ ನಾವು ಇದನ್ನ ಕರಿಬಹುದು. ಇದು
ಹಲವಾರು ಖಾತೆಗಳು ಮತ್ತು ಇಲಾಖೆಗಳನ್ನ ಹೊಂದಿರುತ್ತೆ. ಈಗಾಗಲೇ ನೀವು ತಿಳ್ಕೊಂಡಿರುವಂತೆ ಪ್ರತಿಯೊಂದು ಖಾತೆ ಅಥವಾ ಇಲಾಖೆ ತನ್ನದೇ ಆದಂತಹ ರಾಜಕೀಯ ಮುಖ್ಯಸ್ಥನಾಗಿ ಸಚಿವರನ್ನು ಒಳಗೊಂಡಿದ್ರೆ, ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಖಾತೆ ಅಥವಾ ಇಲಾಖೆಯ ಜವಾಬ್ದಾರಿಯನ್ನ ಕಾರ್ಯದರ್ಶಿಗಳು ನೋಡ್ಕೊಂಡು ಹೋಗ್ತಾರೆ. ಅಂದ್ರೆ ಒಂದು ಇಲಾಖೆಯ ರಾಜಕೀಯ ಮುಖ್ಯಸ್ಥರಾಗಿ ಸಚಿವರಿದ್ರೆ, ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯದರ್ಶಿಗಳು ಆ ಇಲಾಖೆಯ ಸಮಸ್ತ ಜವಾಬ್ದಾರಿಯನ್ನ ವಹಿಸಿಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ರಾಜ್ಯವು ಚೀಫ್ ಸೆಕ್ರೆಟರಿ ಅಥವಾ ಮುಖ್ಯ ಕಾರ್ಯದರ್ಶಿಯನ್ನ ಹೊಂದಿರುತ್ತೆ. ಈ ಸ್ಟೇಟ್ ಸೆಕ್ರೆಟರಿಯೇಟ್ ನ ಉಸ್ತುವಾರಿ ಈ ಮುಖ್ಯ ಕಾರ್ಯದರ್ಶಿಯದ್ದು ಆಗಿರತ್ತೆ. ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ, ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳ ಮೇಲ್ವಿಚಾರಣೆಯನ್ನ ಈ ಮುಖ್ಯ ಕಾರ್ಯದರ್ಶಿಗಳು ಮಾಡ್ಕೊಂಡು ಹೋಗ್ತಾರೆ. ದ ಸೆಕ್ರೆಟರಿ ಈಸ್ ಯೂಶುವಲಿ ಎ ಸೀನಿಯರ್ IAS ಆಫೀಸರ್. ಸಾಮಾನ್ಯವಾಗಿ ಕಾರ್ಯದರ್ಶಿ ಅವರು ಹಿರಿಯ ಶ್ರೇಣಿಯ IAS ಅಧಿಕಾರಿ ಅಥವಾ ಭಾರತೀಯ ಆಡಳಿತ ಸೇವೆಗೆ ಸೇರಿದಂತಹ ಅಧಿಕಾರಿ ಆಗಿರ್ತಾರೆ. ಓಕೆ, ಈಗ ದ ಸೆಕ್ರೆಟರಿಯೇಟ್ ನಾವೇನ್ ತಿಳ್ಕೊಂಡಂಗೆ, ಸೆಕ್ರೆಟರಿಯೇಟ್ ಈಸ್ an office which assist the ministries, heading the ministries, discharging their responsibilities. ಅದೇ ರೀತಿ ಸ್ಟೇಟ್ ಸೆಕ್ರೆಟರಿಯೇಟ್ ಈಸ್ ಎ ಕಲೆಕ್ಷನ್ ಆಫ್ ವೇರಿಯಸ್ ಮಿನಿಸ್ಟ್ರೀಸ್ ಅಂಡ್ ಡಿಪಾರ್ಟ್ಮೆಂಟ್ಸ್. ಅಂದ್ರೆ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆ ಮತ್ತು ಖಾತೆಗಳ ಒಂದು ಸಮೂಹ ಅಂತ ಹೇಳಿ ನಾವು ಈ ರಾಜ್ಯ ಸಚಿವಾಲಯವನ್ನ ಕರಿಬಹುದು. ಓಕೆ, ರಾಜ್ಯ ಸರ್ಕಾರದ ಎಲ್ಲ ಆಡಳಿತದ ಕೆಲಸ ಕಾರ್ಯಗಳು ಈ ಸ್ಟೇಟ್ ಸೆಕ್ರೆಟರಿಯೇಟ್ ಅಥವಾ ರಾಜ್ಯ ಸಚಿವಾಲಯದಲ್ಲಿ ನಡ್ಕೊಂಡು ಹೋಗ್ತವೆ. ಹಾಗಾದ್ರೆ ಪ್ರತಿಯೊಂದು ಇಲಾಖೆ ಯಾವ ತರ ತನ್ನದೇ ಆದಂತಹ ರಚನೆಯನ್ನ, ಸಚಿವಾಲಯದ ರಚನೆಯನ್ನ ಹೊಂದಿರತ್ತೆ ಅನ್ನೋದನ್ನ ನೋಡೋಣ. ಈಗಾಗಲೇ ನಾವು ಏನ್ ತಿಳ್ಕೊಂಡಿದೀವಿ, ರಾಜ್ಯ ಸರ್ಕಾರದ ಕೆಲಸ ಕಾರ್ಯಗಳನ್ನ ಹಲವಾರು ಖಾತೆಗಳು ಅಥವಾ ಮಂತ್ರಾಲಯಗಳು ಮತ್ತು ಇಲಾಖೆಗಳಾಗಿ ವಿಂಗಡಿಸಿರ್ತಾರ. ಪ್ರತಿಯೊಂದು ಇಲಾಖೆ ಅಥವಾ ಮಂತ್ರಾಲಯಕ್ಕೆ ತನ್ನದೇ ಆದಂತಹ ರಾಜಕೀಯ ಮುಖ್ಯಸ್ಥರಾಗಿ ಸಚಿವರಿದ್ರೆ, ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯದರ್ಶಿಗಳು ಇರ್ತಾರ ಅಂತ ತಿಳ್ಕೊಂಡಿವಿ. ಹಾಗಾದ್ರೆ ಕಾರ್ಯದರ್ಶಿ ಯಾವ ರೀತಿ ತನ್ನ ಅಧೀನ ಅಧಿಕಾರಿಗಳ ಸಮೂಹವನ್ನ ಹೊಂದಿರ್ತಾರೆ ಅನ್ನೋದನ್ನ ಸ್ವಲ್ಪ ಗಮನ ಹರಿಸೋಣ. ಇದು ಕೇಂದ್ರದ ಮಾಡೆಲ್ ಅಲ್ಲೇ ರಾಜ್ಯದಲ್ಲಿಯೂ ಕೂಡ ಕಾರ್ಯವನ್ನ ನಿರ್ವಹಿಸುತ್ತೆ. ಹಾಗಾದ್ರೆ ಪ್ರತಿಯೊಂದು ಇಲಾಖೆಗೂ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಒಬ್ಬ ಕಾರ್ಯದರ್ಶಿ ಇರ್ತಾರೆ. ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಇಟ್ಸ್ ಓನ್ ಸೆಕ್ರೆಟರಿ. ದೆನ್ ವಾಟ್ ಈಸ್ ಹೀಸ್ ರೋಲ್? The secretary is the administrative head of the department and the principal advisor to the minister. ಅವನು ತನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ಆಡಳಿತಾತ್ಮಕ ಮುಖ್ಯಸ್ಥನಾಗಿರ್ತಾನ. ಅಲ್ಲದೆ ಆಯಾ ಇಲಾಖೆಯ ಸಚಿವರುಗಳಿಗೆ ಪ್ರಧಾನ ಸಲಹೆಗಾರನಾಗಿಯೂ ಕಾರ್ಯದರ್ಶಿ ತನ್ನ ಪಾತ್ರವನ್ನ ನಿರ್ವಹಿಸ್ತಾನೆ. He represents his ministry or department before the committees of parliament or ವಿಧಾನಸಭೆ or ವಿಧಾನ ಪರಿಷತ್. ಈ ರಾಜ್ಯ ವಿಧಾನ ಮಂಡಲದ ಸಮಿತಿಗಳ ಮುಂದೆ ತಾನು ತನ್ನ ಇಲಾಖೆಯನ್ನು ಪ್ರತಿನಿಧಿಸುವಂತಹ ಕೆಲಸ ಕಾರ್ಯಗಳನ್ನ ಆಯಾ ಇಲಾಖೆಯ ಕಾರ್ಯದರ್ಶಿಗಳು ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಪ್ರತಿಯೊಂದು ಇಲಾಖೆಯನ್ನ ಹಲವಾರು ವಿಧದಲ್ಲಿ ವಿಂಗಡಿಸಲಾಗಿರುತ್ತದೆ. ಒಂದು ಇಲಾಖೆಯನ್ನ ಹಲವಾರು ವಿಂಗ್ಗಳಾಗಿ, ಅದೇ ಮತ್ತೆ ವಿಂಗ್ಗಳನ್ನ ಹಲವಾರು ಡಿವಿಷನ್ಗಳಾಗಿ ಅಥವಾ ವಿಭಾಗಗಳನ್ನಾಗಿ, ಈ ಡಿವಿಷನ್ಗಳನ್ನ ಮತ್ತೆ ಹಲವಾರು ಬ್ರಾಂಚ್ಗಳನ್ನಾಗಿ ವಿಂಗಡಿಸಲಾಗಿರುತ್ತದೆ. ಯಾಕಂದ್ರೆ ಒಂದು ಇಲಾಖೆ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಉಸ್ತುವಾರಿಯನ್ನ ಜವಾಬ್ದಾರಿಯನ್ನ ವಹಿಸ್ಕೊಂಡಿರೋದ್ರಿಂದ, ಈಗ ಉದಾಹರಣೆಗೆ ಒಂದು ಹೆಲ್ತ್ ಮಿನಿಸ್ಟ್ರಿನೇ ತಗೊಳ್ರಿ. ಇಂತಹ ಕೊರೋನಾ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಈ ಆರೋಗ್ಯ ಇಲಾಖೆ ಎಷ್ಟರ ಮಟ್ಟಿಗೆ ಜಾಗೃತವಾಗಿ ಕೆಲಸ ಮಾಡಿದ್ರು ಕಡಿಮೆ ಅನ್ಸತ್ತೆ. ಅಂದ್ರೆ ರಾಜ್ಯ ಮಟ್ಟದಿಂದ ಹಿಡ್ಕೊಂಡು ಒಂದು ಗ್ರಾಮೀಣ ಪ್ರದೇಶವನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಸಮಸ್ತ ರಾಜ್ಯದ ಜನರ ಆರೋಗ್ಯವನ್ನ ಕಾಯ್ದುಕೊಳ್ಳುವಂತಹ ಒಂದು ಗುರುತರ ಜವಾಬ್ದಾರಿ ಆ ಒಂದು ಆರೋಗ್ಯ ಇಲಾಖೆ ಮೇಲೆ ಅಥವಾ ರಾಜ್ಯ ಸರ್ಕಾರದ ಮೇಲೆ ಇರುತ್ತೆ. ಅದನ್ನ ನಿಭಾಯಿಸೋಕೆ ಕೇವಲ ಒಬ್ಬ ಸೆಕ್ರೆಟರಿಯೋ ಅಥವಾ ಒಬ್ಬ ಮಿನಿಸ್ಟರ್ ಇದ್ರೆ ಸಾಕಾಗಂಗಿಲ್ಲ. ಅವರು ತಮ್ಮ ಅಧೀನದಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನ ಸರಿಯಾಗಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಅಥವಾ ನಿರ್ಧಾರಗಳನ್ನ, ನೀತಿಗಳನ್ನ, ಧೋರಣೆಗಳನ್ನ ರೂಪಿಸುವ ನಿಟ್ಟಿನಲ್ಲಿ ತನ್ನದೇ ಆದಂತಹ ಆಡಳಿತಾತ್ಮಕ ಸಹಾಯಕ್ಕಾಗಿ ಕಾರ್ಯದರ್ಶಿಯವರು ಹಲವಾರು ಅಧೀನ ಅಧಿಕಾರಿಗಳನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ಲೇಬೇಕಾಗತ್ತೆ. ಹಾಗಾದ್ರೆ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯದರ್ಶಿ ಇದ್ರೆ, ಕಾರ್ಯದರ್ಶಿ ತನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ಅವನ ಅಧೀನ ಅಧಿಕಾರಿಗಳು ಯಾರ್ಯಾರು ಅನ್ನೋದನ್ನ ನೋಡೋಣ. ಪ್ರತಿಯೊಂದು ಇಲಾಖೆಯನ್ನ ವಿಂಗ್ಗಳಾಗಿ ವಿಂಗಡಿಸಲಾಗಿರುತ್ತೆ. ಆ ವಿಂಗ್ಗೆ
ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಒಬ್ಬ ಅಡಿಷನಲ್ ಸೆಕ್ರೆಟರಿ ಅಥವಾ ಜಾಯಿಂಟ್ ಸೆಕ್ರೆಟರಿ, ಹೆಚ್ಚುವರಿ ಕಾರ್ಯದರ್ಶಿ ಅಥವಾ ಜಂಟಿ ಕಾರ್ಯದರ್ಶಿ ವಿಂಗ್ ನ ಜವಾಬ್ದಾರಿಯನ್ನು ಉಸ್ತುವಾರಿಯನ್ನ ವಹಿಸಿಕೊಂಡಿರ್ತಾರೆ. ಡಿಪೆಂಡಿಂಗ್ ಆನ್ ದ ವಾಲ್ಯೂಮ್ ಆಫ್ ವರ್ಕ್ ಇನ್ ಎ ಮಿನಿಸ್ಟ್ರಿ ಆರ್ ಡಿಪಾರ್ಟ್ಮೆಂಟ್, ಒನ್ ಆರ್ ಮೋರ್ ವಿಂಗ್ಸ್ ಕ್ಯಾನ್ ಬಿ ಸೆಟ್ ಅಪ್. ಅಂದ್ರೆ ಒಂದು ಆಡಳಿತದ ಕಾರ್ಯಕ್ಷೇತ್ರವನ್ನು ಆಧರಿಸಿ ಇಲಾಖೆಯನ್ನ ಹಲವಾರು ವಿಂಗ್ಗಳನ್ನಾಗಿ ವಿಭಾಗಿಸಲಾಗಿರುತ್ತದೆ. ಸಾಮಾನ್ಯವಾಗಿ ಒಂದು ಇಲಾಖೆ 2 ಅಥವಾ 2ರಿಂದ 3 ವಿಂಗ್ಗಳನ್ನ ಹೊಂದಿರುತ್ತೆ. ಓಕೆ, ಪ್ರತಿಯೊಂದು ವಿಂಗಿಗೂ ತನ್ನದೇ ಆದಂತಹ ಹೆಚ್ಚುವರಿ ಕಾರ್ಯದರ್ಶಿ ಅಥವಾ ಜಂಟಿ ಕಾರ್ಯದರ್ಶಿ ಅದರ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಮತ್ತೆ ಈ ವಿಂಗ್ಗಳನ್ನ ಡಿವಿಷನ್ಗಳಾಗಿ, ವಿಭಾಗಗಳನ್ನಾಗಿ ವಿಂಗಡಿಸಲಾಗಿರುತ್ತದೆ. ಪ್ರತಿಯೊಂದು ವಿಭಾಗಕ್ಕೂ ಒಬ್ಬೊಬ್ಬ ಡೆಪ್ಯೂಟಿ ಸೆಕ್ರೆಟರಿ, ಉಪ ಕಾರ್ಯದರ್ಶಿ ಅದರ ಆಡಳಿತಾತ್ಮಕ ನೇತೃತ್ವವನ್ನ ವಹಿಸಿಕೊಂಡು ಕಾರ್ಯದರ್ಶಿಯವರಿಗೆ ಸಹಾಯ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಮತ್ತೆ ಈ ಡಿವಿಷನ್ಗಳನ್ನ, ವಿಭಾಗಗಳನ್ನ ಹಲವಾರು ಭಾಗಗಳಾಗಿ ವಿಂಗಡಿಸಲಾಗ್ತದೆ. ಒಂದು ಡಿವಿಷನ್ 2 ಅಥವಾ 2ಕ್ಕಿಂತ ಹೆಚ್ಚು ಬ್ರಾಂಚ್ಗಳನ್ನ ಹೊಂದಿರುತ್ತೆ. ಹಾಗಾದ್ರೆ ಈ ಬ್ರಾಂಚ್ನ ಮುಖ್ಯಸ್ಥರು, ಆಡಳಿತಾತ್ಮಕ ಮುಖ್ಯಸ್ಥರು ಅಂಡರ್ ಸೆಕ್ರೆಟರಿ ಆಗಿ ಇರ್ತಾರೆ. ಅಂದ್ರೆ ಅಧೀನ ಕಾರ್ಯದರ್ಶಿಗಳನ್ನ ಬ್ರಾಂಚ್ನ ಮುಖ್ಯಸ್ಥರನ್ನಾಗಿ ಮಾಡಲಾಗಿರ್ತದೆ. ಆಕ್ಚುಲಿ ಅಧೀನ ಕಾರ್ಯದರ್ಶಿಯ ಮಟ್ಟದಲ್ಲಿಯೇ ಪತ್ರ ವ್ಯವಹಾರಗಳು ನಡೀತಾ ಇರ್ತವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಓಕೆ, ಪ್ರತಿಯೊಂದು ಡಿವಿಷನ್ 2 ಅಥವಾ 2ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳನ್ನ ಅಥವಾ ಭಾಗಗಳನ್ನ ಹೊಂದಿರುತ್ತೆ. ಪ್ರತಿಯೊಂದು ಭಾಗಕ್ಕೂ ಅದರದೇ ಆದಂತಹ ಅಧೀನ ಕಾರ್ಯದರ್ಶಿ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ಹೋಗ್ತಾರೆ. ಕೊನೆಗೆ ಈ ಬ್ರಾಂಚ್ಗಳನ್ನ ಹಲವಾರು ಸೆಕ್ಷನ್ಗಳಾಗಿ ಅಥವಾ ಶಾಖೆಗಳನ್ನಾಗಿ ವಿಂಗಡಿಸಲಾಗ್ತದೆ. ಈ ಶಾಖೆಗೆ, ಪ್ರತಿಯೊಬ್ಬ ಶಾಖೆಗೂ ಒಬ್ಬೊಬ್ಬ ಶಾಖಾಧಿಕಾರಿ ಅಥವಾ ಸೆಕ್ಷನ್ ಆಫೀಸರ್ ಇರ್ತಾರೆ. ಇವರ ಅಧೀನದಲ್ಲಿ FDCಗಳು, SDCಗಳು, ಸ್ಟೆನೋಗ್ರಾಫರ್ಸು, ಟೈಪಿಸ್ಟು, ಅಟೆಂಡರು, ಪ್ಯೂನು, ಹೀಗೆ ಸಬಾರ್ಡಿನೇಟ್ ಎಂಪ್ಲಾಯೀಸು ಕೆಲಸ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಒಂದು ಇಲಾಖೆ ಅನ್ನೋದು ಕಾರ್ಯದರ್ಶಿಯಿಂದ ಹಿಡ್ಕೊಂಡು ಸೆಕ್ಷನ್ ಆಫೀಸರ್ ತನಕನೂ ತನ್ನದೇ ಆದಂತಹ ಅಧಿಕಾರಿ ವರ್ಗವನ್ನ ಹೊಂದಿರುತ್ತೆ. Now we will try to understand what are the functions of State Secretariat. It is in general. Well, now we are going to discuss about the in general functions of State Secretariat, not a particular department. Okay. Now, first one is formulate the policies and programs of the state government. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ನೀತಿ ಧೋರಣೆಗಳನ್ನ ರಚಿಸುವಂತಹ ಕೆಲಸ ಕಾರ್ಯವನ್ನ ರಾಜ್ಯ ಸಚಿವಾಲಯ ಮಾಡುತ್ತೆ. Then second one is very very important. Coordinate the state government's policies and programs. ಅಂದ್ರೆ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳ ಯೋಜನೆಗಳನ್ನ ಮತ್ತು ನೀತಿಗಳನ್ನ ಸಂಯೋಜಿಸುವಂತಹ ಕೆಲಸವನ್ನ ಈ ರಾಜ್ಯ ಸಚಿವಾಲಯ ಮಾಡುತ್ತೆ. ಎರಡು ಇಲಾಖೆಗಳ ಸಚಿವರ ನಡುವೆ ಏನಾದರೂ ಸಂಘರ್ಷಗಳು, ಗಲಾಟೆಗಳು ಆಗಬಹುದು. ಅದೇ ತರ ಎರಡು ಇಲಾಖೆಗಳ ಆಡಳಿತಾತ್ಮಕ ಘರ್ಷಣೆಗಳು ಉಂಟಾಗಬಹುದು ಅಥವಾ ಕೆಲಸ ಕಾರ್ಯಗಳು ರಿಪಿಟೇಷನ್ ಆಗಬಹುದು. ಈಗ ಸಮಾಜ ಇಲಾಖೆ, ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ನಡುವಿನ ಕೆಲಸ ಕಾರ್ಯಗಳು ಸಿಮಿಲರ್ ಅನ್ಸುತ್ತೆ ಕೆಲವೊಮ್ಮೆ, ಅವುಗಳು ರಿಪಿಟೇಷನ್ ಆಗಬಹುದು. ಅವೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ, ಇಲಾಖೆಗಳ ನಡುವಿನ ಸಂಯೋಜನೆ ಹೆಚ್ಚು ಮಾಡ್ಲಿಕ್ಕೆ ಈ ಸಚಿವಾಲಯ ಅಂದ್ರೆ ರಾಜ್ಯ ಸಚಿವಾಲಯ ತನ್ನದೇ ಆದಂತಹ ಜವಾಬ್ದಾರಿಯನ್ನ ನಿರ್ವಹಿಸುತ್ತೆ. ದೆನ್ ಟು ಪ್ರಿಪೇರ್ ದ ಸ್ಟೇಟ್ ಬಜೆಟ್ ಅಂಡ್ ಇಂಪೋಸ್ ಕಂಟ್ರೋಲ್ ಆನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಅಂದ್ರೆ ರಾಜ್ಯ ಬಜೆಟ್ ಅನ್ನ ರಚಿಸುವಂತಹ, ಸಿದ್ಧಪಡಿಸುವಂತಹ ಜವಾಬ್ದಾರಿಯನ್ನ ಈ ರಾಜ್ಯ ಸಚಿವಾಲಯ ಮಾಡುತ್ತೆ. ಅದರ ಜೊತೆಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಖರ್ಚನ್ನು ಕಡಿಮೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಈ ರಾಜ್ಯ ಸಚಿವಾಲಯವೇ ಮಾಡ್ಕೊಂಡು ಹೋಗುತ್ತೆ. ಅದರ ಬಗ್ಗೆ ಸಂಬಂಧಪಟ್ಟಂತಹ ಸಚಿವರುಗಳಿಗೆ ಆಯಾ ಕಾರ್ಯದರ್ಶಿಗಳು ಸಲಹೆಗಳನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಾರೆ. ದೆನ್ ಟು ಪ್ರಿಪೇರ್ ದ ಸ್ಟೇಟ್ ಬಜೆಟ್ ಅಂಡ್ ಇಂಪೋಸ್ ಕಂಟ್ರೋಲ್ ಆನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಟು ಫ್ರೇಮ್ ಲೆಜಿಸ್ಲೇಷನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅಂದ್ರೆ ಈ ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳ ಮೇಲೆ ಶಾಸನಗಳನ್ನ, ಕಾನೂನುಗಳನ್ನು ಮಾಡುವಂತಹ ಕೆಲಸವನ್ನು ಸಹಿತ ಈ ರಾಜ್ಯ ಸಚಿವಾಲಯ ಮಾಡ್ಕೊಂಡು ಹೋಗುತ್ತೆ. ನೈಜ ಅರ್ಥದಲ್ಲಿ ಅದನ್ನ ಸಂವಿಧಾನಬದ್ಧವಾಗಿ ಸಚಿವರುಗಳು ಮಾಡಬೇಕು. ಸಚಿವರು, ಕೆಲವೊಂದು ಸಚಿವರುಗಳಿಗೆ ಅಷ್ಟಾಗಿ ಆಡಳಿತದ ಅನುಭವ ಇಲ್ಲದೆ ಇರೋದ್ರಿಂದ ಅದರ ಜವಾಬ್ದಾರಿಯನ್ನು ಕೂಡ ಈ ಸಚಿವಾಲಯವೇ ವಹಿಸಿಕೊಂಡು ಮಾಡುತ್ತೆ. ಅದನ್ನು ಸಾಮಾನ್ಯವಾಗಿ ನಾವು ಎಲ್ಲ ರಾಜ್ಯಗಳಲ್ಲಿಯೂ ನೋಡ್ತೀವಿ. ದೆನ್ ಟು ಸೂಪರ್ವೈಸ್ ದ ಇಂಪ್ಲಿಮೆಂಟೇಷನ್ ಆಫ್ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಬೈ ಫೀಲ್ಡ್ ಏಜೆನ್ಸೀಸ್. ಅಂದ್ರೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಎಷ್ಟರ ಮಟ್ಟಿಗೆ ಕಾರ್ಯಗತ ಅಂದ್ರೆ ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇದ್ದವೋ ಇಲ್ವೋ, ಜಾರಿಗೆ ಬರ್ತಾ ಇದ್ದವೋ ಇಲ್ವೋ ಅನ್ನೋದನ್ನ ಮೇಲ್ವಿಚಾರಣೆ ಮಾಡುವಂತಹ ಕೆಲಸವನ್ನು ಸಹಿತ ಈ ರಾಜ್ಯ ಸಚಿವಾಲಯ ಮಾಡ್ಕೊಂಡು ಹೋಗುತ್ತೆ.
to review the results of execution of a policy, to maintain contacts with central and other state governments. ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ಇತರೆ ರಾಜ್ಯ ಸರ್ಕಾರಗಳೊಂದಿಗೂ ಸಹಿತ ಏನಾದರೂ ವ್ಯವಹಾರಗಳು ಅಥವಾ ಸೇವೆಯ ಅವಶ್ಯಕತೆ ಇದ್ದಾಗ ಅವುಗಳ ಬಗ್ಗೆಯೂ ಸಹಿತ ಜವಾಬ್ದಾರಿಯನ್ನ ಈ ರಾಜ್ಯ ಸಚಿವಾಲಯ ವಹಿಸಿಕೊಳ್ಳುತ್ತೆ. ಕೆಲವೊಮ್ಮೆ ಈ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರಗಳ ಮೇಲೆ ಇರುತ್ತೆ. ಅಂತಹ ಸಮಯದಲ್ಲಿ ಈ ರಾಜ್ಯ ಸಚಿವಾಲಯ ರಾಜ್ಯ ಸರ್ಕಾರಕ್ಕೆ ಸಹಾಯವನ್ನ ಮಾಡುತ್ತೆ. ಉದಾಹರಣೆಗೆ ಸ್ವಚ್ಛ ಭಾರತ್ ಯೋಜನೆ ಆಗಿರಬಹುದು, ಅದೇ ತರ ಆಯುಷ್ಮಾನ್ ಭಾರತ್ ಅನ್ನುವಂತಹ ಒಂದು ಆರೋಗ್ಯ ವಿಮೆ ಯೋಜನೆ ಕೂಡ ಆಗಿರಬಹುದು. ಹೀಗೆ ಹಲವಾರು ಕೇಂದ್ರ ಸರ್ಕಾರದ ಯೋಜನೆ ಆಗಿರಬಹುದು ಅಥವಾ ಬೇರೆ ಬೇರೆ ರಾಜ್ಯ ಸರ್ಕಾರಗಳೊಂದಿಗೆ ಬಿಸಿನೆಸ್ ಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ಅಥವಾ ಯಾವುದಾದ್ರೂ ಕೊಡುಕೊಳ್ಳುವಿಕೆಯಲ್ಲಿ ಏನಾದ್ರೂ ಆಡಳಿತಾತ್ಮಕ ಸಲಹೆಗಳ ಅವಶ್ಯಕತೆ ಇದ್ದಲ್ಲಿ ಅದನ್ನು ಕೂಡ ಈ ರಾಜ್ಯ ಸಚಿವಾಲಯ ಮಾಡ್ಕೊಂಡು ಹೋಗತ್ತೆ. ದೆನ್ ಟು ಇನಿಶಿಯೇಟ್ ಮೆಜರ್ಸ್ ಟು ಡೆವಲಪ್ ಗ್ರೇಟರ್ ಆರ್ಗನೈಸೇಷನಲ್ ಕಾಂಪಿಟೆನ್ಸ್, ದಟ್ ಈಸ್ O&M ಅಂದ್ರೆ ಆರ್ಗನೈಸೇಷನ್ ಮೆಥಡ್ ಅನ್ನುವಂತ ಒಂದು ಆರ್ಗನೈಸೇಷನ್ ಮೆಥಡ್ ಅನ್ನುವಂತಹ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರ ಕೂಡ ಅಳವಡಿಸಿಕೊಂಡು ಕಾರ್ಯನಿರ್ವಹಿಸಿಕೊಂಡು ಹೋಗುತ್ತೆ. ಹೀಗೆ ರಾಜ್ಯ ಸಚಿವಾಲಯ ಅನ್ನೋದು ಅನೇಕ ರೀತಿಯ ಜವಾಬ್ದಾರಿಯುತ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗತ್ತೆ. ಅಷ್ಟೇ ಅಲ್ಲದೆ ಈ ಸಂಬಂಧಪಟ್ಟಂತ ಇಲಾಖೆಯ ರಾಜಕೀಯ ಮುಖ್ಯಸ್ಥರಾದಂತಹ ಸಚಿವರು ಈ ಸದನಗಳಲ್ಲಿ ಅಧಿವೇಶನಗಳಲ್ಲಿ ವಿರೋಧ ಪಕ್ಷದವರು ಕೇಳುವಂತಹ ಹಲವಾರು ಪ್ರಶ್ನೆಗಳಿಗೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸಮರ್ಪಕವಾಗಿ ಉತ್ತರವನ್ನ ನೀಡಿ ತಮ್ಮ ಯೋಜನೆಗಳನ್ನ ಸಮರ್ಥಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಅಂತಹ ಒಂದು ಪ್ರಯತ್ನಕ್ಕೆ ಸಹಕಾರವಾಗಿ ಸಲಹೆ ಸೂಚನೆಗಳನ್ನ ನೀಡಲಿಕ್ಕೆ ಈ ಸಚಿವಾಲಯ ಆಯಾ ಇಲಾಖೆಯ ಕಾರ್ಯದರ್ಶಿಗಳು ತಮ್ಮ ತಮ್ಮ ಸಚಿವರುಗಳಿಗೆ ಸಚಿವರ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರವನ್ನು ನೀಡುವಂತ ಕೆಲಸವನ್ನು ಕೂಡ ಈ ರಾಜ್ಯ ಸಚಿವಾಲಯ ಮಾಡ್ಕೊಂಡು ಹೋಗುತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಇಟ್ ಸರ್ವ್ಸ್ ಆಸ್ ಎ ಥಿಂಕ್ ಟ್ಯಾಂಕ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಅಂತ ಹೇಳಿ ನಾವು ಹೇಳಬಹುದು. ಆಫ್ಟರ್ ಡಿಸ್ಕಸಿಂಗ್ ದ ಸ್ಟೇಟ್ ಸೆಕ್ರೆಟರಿಯೇಟ್, now we are going to focus about chief secretary and his powers and functions. ಮುಖ್ಯ ಕಾರ್ಯದರ್ಶಿ ಪ್ರತಿಯೊಂದು ರಾಜ್ಯಕ್ಕೂ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಎಲ್ಲ ರಾಜ್ಯಗಳಲ್ಲಿಯೂ ಒಬ್ಬೊಬ್ಬ ಮುಖ್ಯ ಕಾರ್ಯದರ್ಶಿ ಇರ್ತಾರೆ ಅನ್ನೋದನ್ನ ನಾವು ತಿಳಿದುಕೊಂಡಿದ್ದೇವೆ. ಹಾಗಾದ್ರೆ ಈ ಮುಖ್ಯ ಕಾರ್ಯದರ್ಶಿ ಅನ್ನುವಂತಹ ಒಂದು ಹುದ್ದೆ ಯಾವಾಗ ಪ್ರಾರಂಭ ಆಯಿತು ಅನ್ನೋದನ್ನ ನೋಡೋದಾದ್ರೆ 1799ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅಂದ್ರೆ ಅಂದಿನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ದಂತಹ ಲಾರ್ಡ್ ವೆಲ್ಲೆಸ್ಲಿ 1799ರಲ್ಲಿ ಈ ಮುಖ್ಯ ಕಾರ್ಯದರ್ಶಿ ಅಥವಾ ಚೀಫ್ ಸೆಕ್ರೆಟರಿ ಅನ್ನುವಂತ ಹುದ್ದೆಯನ್ನ ಸೆಂಟ್ರಲ್ ಗವರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸ್ಥಾಪಿಸ್ತಾರೆ. ಯಾವಾಗ? ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ 1799ರಲ್ಲಿ. ತದನಂತರ ಅಂದ್ರೆ ಸ್ವಲ್ಪ ವರ್ಷಗಳ ನಂತರ ಈ ಹುದ್ದೆ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡು ಬಿಡತ್ತೆ. ಅಂದ್ರೆ ಭಾರತ ಸ್ವತಂತ್ರಗೊಳ್ಳೋದಕ್ಕಿಂತ ಎಷ್ಟೋ ವರ್ಷಗಳ ಮೊದಲೇ ಈ ಮುಖ್ಯ ಕಾರ್ಯದರ್ಶಿ ಅನ್ನುವಂತಹ ಹುದ್ದೆ ಕೇಂದ್ರ ಸರ್ಕಾರದಲ್ಲಿ ಇಲ್ಲದೆ ಇರೋದನ್ನು ನಾವು ಕಾಣ್ತೇವೆ. ಅಂದ್ರೆ ಈ ಪ್ರಸ್ತುತ ಕೇಂದ್ರ ಸರ್ಕಾರವನ್ನ ನಾವು ಗಣನೆಗೆ ತೆಗೆದುಕೊಂಡ್ರೆ ಮುಖ್ಯ ಕಾರ್ಯದರ್ಶಿ ಅನ್ನುವಂತಹ ಹುದ್ದೆ ಕೇಂದ್ರ ಸರ್ಕಾರದಲ್ಲಿ ಇಲ್ಲ. ಕೇವಲ ಎಲ್ಲ ರಾಜ್ಯ ಸರ್ಕಾರಗಳಲ್ಲಿ ಮಾತ್ರ ಈ ಮುಖ್ಯ ಕಾರ್ಯದರ್ಶಿ ಅನ್ನುವಂತಹ ಹುದ್ದೆ ಇದೆ ಅನ್ನೋದನ್ನ ನಾವು ಮೊದಲು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ what is his position? Now we are going to concentrate on his position and powers and functions. The chief secretary is the executive head of the state secretariat. ರಾಜ್ಯ ಸಚಿವಾಲಯದ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಈ ಚೀಫ್ ಸೆಕ್ರೆಟರಿ ಕೆಲಸ ಕಾರ್ಯವನ್ನ ಮಾಡ್ತಾರೆ. He is the administrative head of the state administration and stands at the apex of the state administrative hierarchy. ಇವರು ರಾಜ್ಯ ಸರ್ಕಾರದ ಆಡಳಿತಾತ್ಮಕ ಮುಖ್ಯಸ್ಥರು ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದ ಆಡಳಿತ ವರ್ಗದ ಪ್ರಥಮರು ಅಂದ್ರೆ ರಾಜ್ಯ ಸರ್ಕಾರದ ಆಡಳಿತಗಾರರಲ್ಲಿಯೇ ಅತ್ಯಂತ ಹಿರಿಯರು ಆಗಿ ಚೀಫ್ ಸೆಕ್ರೆಟರಿ ಕಾರ್ಯವನ್ನ ನಿರ್ವಹಿಸ್ತಾರೆ. He is in fact chief of the secretaries and his control extends to all secretariat ಡಿಪಾರ್ಟ್ಮೆಂಟ್ಸ್. ಅಂದ್ರೆ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳಿಗೂ ಇವರು ಮುಖ್ಯಸ್ಥರಾಗಿರ್ತಾರೆ ಮತ್ತು ಎಲ್ಲ ಇಲಾಖೆಗಳ ಉಸ್ತುವಾರಿಯನ್ನು ಸಹಿತ ಚೀಫ್ ಸೆಕ್ರೆಟರಿ ಅಥವಾ ಮುಖ್ಯ ಕಾರ್ಯದರ್ಶಿ ಮಾಡ್ಕೊಂಡು ಹೋಗ್ತಾರೆ. He leads
ಗೈಡ್ಸ್ ಅಂಡ್ ಕಂಟ್ರೋಲ್ಸ್ ದ ಎಂಟೈರ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್. ಅವರು ಎಲ್ಲ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಯ ಇಡೀ ರಾಜ್ಯ ಸರ್ಕಾರದ ಆಡಳಿತವನ್ನ ನಿಯಂತ್ರಿಸುವಂತಹ, ಅದಕ್ಕೆ ಮಾರ್ಗದರ್ಶನ ನೀಡುವಂತಹ ಕೆಲಸ ಕಾರ್ಯಗಳನ್ನ, ಅದನ್ನ ಗೈಡ್ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಈ ಚೀಫ್ ಸೆಕ್ರೆಟರಿ ಮಾಡ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಏನೆಲ್ಲ ಪವರ್ಸ್ ಅಂಡ್ ಫಂಕ್ಷನ್ಸ್, ಅಧಿಕಾರ ಮತ್ತು ಕಾರ್ಯಗಳನ್ನ ಈ ಮುಖ್ಯ ಕಾರ್ಯದರ್ಶಿ ನಿರ್ವಹಿಸಿಕೊಂಡು ಹೋಗ್ತಾರೆ ಅನ್ನೋದನ್ನ ನಾವು ನೋಡೋಣ. ಆಸ್ ಎ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಫ್ ದ ಸ್ಟೇಟ್, ಚೀಫ್ ಸೆಕ್ರೆಟರಿ ಈಸ್ ಆಸ್ ಅನ್ ಅಡ್ವೈಸರ್ ಟು ದ ಚೀಫ್ ಮಿನಿಸ್ಟರ್. ಅಂದ್ರೆ ದ ಚೀಫ್ ಸೆಕ್ರೆಟರಿ ಆಕ್ಟ್ಸ್ ಆಸ್ ದ ಪ್ರಿನ್ಸಿಪಾಲ್ ಅಡ್ವೈಸರ್ ಟು ದ ಚೀಫ್ ಮಿನಿಸ್ಟರ್ ಆನ್ ಆಲ್ ಮ್ಯಾಟರ್ಸ್ ಆಫ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್. ಅಂದ್ರೆ ರಾಜ್ಯದ ಸಮಗ್ರ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರಿಗೆ ಪ್ರಧಾನ ಸಲಹೆಗಾರರಾಗಿ ಚೀಫ್ ಸೆಕ್ರೆಟರಿ ತಮ್ಮ ಅಧಿಕಾರವನ್ನ ಅಥವಾ ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ. ದ ಚೀಫ್ ಮಿನಿಸ್ಟರ್ ಕನ್ಸಲ್ಟ್ಸ್ ದ ಚೀಫ್ ಸೆಕ್ರೆಟರಿ ಆನ್ ಆಲ್ ಪಾಲಿಸಿ ಇಶ್ಯೂಸ್ ರಿಲೇಟೆಡ್ ಟು ಗವರ್ನೆನ್ಸ್ ಆಫ್ ದ ಸ್ಟೇಟ್. ಅಂದ್ರೆ ಆಯಾ ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಎಲ್ಲ ರೀತಿಯ ಸಲಹೆಗಳನ್ನ ಈ ಮುಖ್ಯ ಕಾರ್ಯದರ್ಶಿಯವರಿಂದ ಪಡಿತಾರೆ. ಅದೇ ತರ he acts as a secretary to the cabinet. ಕೇಂದ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಇರುವಂತಹ ಹುದ್ದೆ ರಾಜ್ಯ ಸರ್ಕಾರದಲ್ಲಿ ಇಲ್ಲ. ಅದಕ್ಕೆ ಬದಲಾಗಿ ಈ ಕ್ಯಾಬಿನೆಟ್ ಸೆಕ್ರೆಟರಿ ಅಲ್ಲಿ ಏನ್ ಪಾತ್ರ ವಹಿಸ್ತಾರಲ್ಲ ಅದನ್ನು ಸಹಿತ ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿ ಅಥವಾ ಚೀಫ್ ಸೆಕ್ರೆಟರಿ ಆ ಒಂದು ಜವಾಬ್ದಾರಿಯನ್ನ ನಿರ್ವಹಿಸುವುದನ್ನು ನಾವು ಕಾಣ್ತೀವಿ. ಹಾಗಾದ್ರೆ ಆಸ್ ಎ ಸೆಕ್ರೆಟರಿ ಟು ದ ಕ್ಯಾಬಿನೆಟ್ ಆಗಿ ದ ಚೀಫ್ ಸೆಕ್ರೆಟರಿ ಆಕ್ಟ್ಸ್ ಆಸ್ ಎ ಸೆಕ್ರೆಟರಿ ಟು ದ ಸ್ಟೇಟ್ ಕ್ಯಾಬಿನೆಟ್. He is the administrative head of the cabinet secretariat and attends the meeting of the cabinet and its subcommittees. ಅಂದ್ರೆ ಎಲ್ಲ ಕ್ಯಾಬಿನೆಟ್ ಸಭೆಗಳಲ್ಲಿಯೂ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಇವರು ಮುಖ್ಯಮಂತ್ರಿಯವರೊಂದಿಗೆ ಹಾಜರಾಗ್ತಾರೆ. ಮುಖ್ಯಮಂತ್ರಿ ಮತ್ತು ಮುಖ್ಯ ಕಾರ್ಯದರ್ಶಿಯವರ ಒಟ್ಟಿಗೆ ಸೇರ್ಕೊಂಡು ಸರ್ಕಾರದ ನೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. He prepares the agenda for ಕ್ಯಾಬಿನೆಟ್ ಮೀಟಿಂಗ್ಸ್ ಅಂಡ್ ಕೀಪ್ಸ್ ರೆಕಾರ್ಡ್ಸ್ ಆಫ್ ಇಟ್ಸ್ ಪ್ರೊಸೀಡಿಂಗ್ಸ್. ಅಂದ್ರೆ ಪ್ರತಿಯೊಂದು ಕ್ಯಾಬಿನೆಟ್ ಸಭೆಯ ಅಜೆಂಡಾ ಏನು, ಏನೇನೋ ವಿಷಯಗಳು ಚರ್ಚೆಗೆ ಒಳಗಾಗಬೇಕು ಅನ್ನೋದನ್ನ ಪಟ್ಟಿ ಮಾಡ್ತಾರೆ ಮುಖ್ಯ ಕಾರ್ಯದರ್ಶಿಗಳು. ಅದರ ಜೊತೆಗೆ ತೆಗೆದುಕೊಂಡಂತ ನಿರ್ಧಾರಗಳನ್ನು ಸಹಿತ ಅವರು ಪಟ್ಟಿ ಮಾಡಿಕೊಂಡು ಸಂಬಂಧಪಟ್ಟಂತಹ ಇಲಾಖೆ ಅಥವಾ ಮಂತ್ರಾಲಯಕ್ಕೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ನೆಕ್ಸ್ಟ್, ಆಸ್ ದ ಹೆಡ್ ಆಫ್ ಸಿವಿಲ್ ಸರ್ವಿಸ್, ಅಂದ್ರೆ ಇಡೀ ರಾಜ್ಯ ನಾಗರಿಕ ಸೇವಾ ವರ್ಗಕ್ಕೆ ಇವರು ಮುಖ್ಯಸ್ಥರಾಗಿ ಚೀಫ್ ಸೆಕ್ರೆಟರಿ ಕೆಲಸ ಮಾಡ್ತಾರೆ. ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಾಗರಿಕ ಸೇವಾ ವರ್ಗದ ಮುಖ್ಯಸ್ಥರಾಗಿ ಚೀಫ್ ಸೆಕ್ರೆಟರಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ. ಅಂದ್ರೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಇವರ ಅಧೀನದಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆಸ್ ಎ ಚೀಫ್ ಕೋಆರ್ಡಿನೇಟರ್, ಅಂದ್ರೆ ದ ಚೀಫ್ ಸೆಕ್ರೆಟರಿ ಈಸ್ ದ ಚೀಫ್ ಕೋಆರ್ಡಿನೇಟರ್ ಆಫ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್. At the secretariat level, he works towards ensuring interdepartmental coordination. ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳು ಒಬ್ಬ ಮುಖ್ಯ ಸಂಯೋಜಕರಾಗಿ ರಾಜ್ಯ ಸರ್ಕಾರದ ಹಲವಾರು ಇಲಾಖೆಗಳ ನಡುವಿನ ಸಂಯೋಜನೆಯನ್ನು ಉಂಟು ಮಾಡುವಂತಹ ಒಬ್ಬ ಮುಖ್ಯ ಸಂಯೋಜಕರಾಗಿಯೂ ಕೂಡ ಚೀಫ್ ಸೆಕ್ರೆಟರಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ. ಆ ನಿಟ್ಟಿನಲ್ಲಿ he advises the secretaries on interdepartments difficulties. He is the chairman of coordination committees set up for resolving interdepartmental disputes. ಅಂದ್ರೆ ಇಲಾಖೆಗಳ ನಡುವಿನ ಏನಾದರೂ ವೈಷಮ್ಯ ಅಥವಾ ಸಂಘರ್ಷಗಳು ಉಂಟಾದ್ರೆ ಅದನ್ನ ನಿವಾರಣೆ ಮಾಡ್ಲಿಕ್ಕಂತಾನೆ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯ ಅಧ್ಯಕ್ಷರಾಗಿ ಚೀಫ್ ಸೆಕ್ರೆಟರಿ ಅವರು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕಾಗತ್ತೆ. ಅಂದ್ರೆ ರಾಜ್ಯ ಸರ್ಕಾರದ ಯಾವುದೇ ಇಲಾಖೆಗಳ ನಡುವೆ ಯಾವುದೇ ರೀತಿಯ ಗೊಂದಲ ಸಂಘರ್ಷ ಉಂಟಾಗದಂತೆ ಅವುಗಳ ಸಂಯೋಜನೆಯಿಂದ ಕೆಲಸ ಮಾಡುವಂತೆ ನೋಡ್ಕೊಂಡು ಹೋಗುವಂತಹ ಜವಾಬ್ದಾರಿ ಈ ಮುಖ್ಯ ಕಾರ್ಯದರ್ಶಿಯವರ ಮೇಲೆ ಇರುತ್ತೆ. ದೆನ್ he acts as the head of certain departments. Like chief secretary also acts as the administrative head of some secretariat departments. ಅಂದ್ರೆ ಕೆಲವೊಂದು ಖಾತೆಗಳನ್ನ ಸಂಬಂಧಪಟ್ಟಂತ ಸಚಿವರಿಗೆ ನೀಡಿರಂಗಿಲ್ಲ, ಖಾತೆಗಳ ಹಂಚಿಕೆ ಆಗಿರಂಗಿಲ್ಲ, ಅವು ಸಿಎಂ ಅವ್ರ ಹತ್ರನೇ ಇರ್ತಾವು. ಯಾವ ಇಲಾಖೆಗಳು ಮತ್ತು
ಮಂತ್ರಾಲಯಗಳು ಅಥವಾ ಖಾತೆಗಳು ಮುಖ್ಯಮಂತ್ರಿಯವರ ಅಧೀನದಲ್ಲಿ ನೇರವಾಗಿರ್ತಾವೋ ಅವೆಲ್ಲಗಳ ಆಡಳಿತಾತ್ಮಕ ಉಸ್ತುವಾರಿಯನ್ನ ಮುಖ್ಯ ಕಾರ್ಯದರ್ಶಿಗಳೇ ವಹಿಸಿಕೊಂಡು ಹೋಗ್ತಾರೆ. ಅದರ ಜೊತೆಗೆ ಎಲ್ಲ ಇಲಾಖೆಯ ಸಮಗ್ರ ಉಸ್ತುವಾರಿಯನ್ನು ಕೂಡ ಈ ಮುಖ್ಯ ಕಾರ್ಯದರ್ಶಿಗಳು ಮಾಡ್ತಾರೆ. ಅದಲ್ಲದೆ he acts as crisis administrator. In times of crisis like flood, drought, communal disturbances and other crises, chief secretary plays a very significant role. ಈಗ ನೋಡ್ರಿ ಕೆಲವೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈ ಬೆಳಗಾವಿ ಭಾಗದಲ್ಲಿ, ವಿಶೇಷವಾಗಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇರುವಂತಹ ಈ ಬೆಳಗಾವಿ ಭಾಗದಲ್ಲಿ ಈ ಹಿಂದೆ ಮೇಲಿಂದ ಮೇಲೆ ಮರಾಠಿ ಮತ್ತು ಕನ್ನಡಿಗರ ನಡುವೆ ಘರ್ಷಣೆಗಳು, ಭಾಷಾ ಘರ್ಷಣೆ, ಪ್ರಾದೇಶಿಕ ಘರ್ಷಣೆ ಉಂಟಾಗ್ತಾ ಇತ್ತು. ಅಂತಹ ಸಮಯದಲ್ಲಿ ಅದನ್ನು ಸರಿಯಾಗಿ ನಿರ್ವಹಿಸುವಂತ ಪ್ರಯತ್ನವನ್ನ ರಾಜ್ಯದ ಕೇಂದ್ರ ಸ್ಥಾನದಲ್ಲಿ ಇದ್ಕೊಂಡೇ ಮುಖ್ಯ ಕಾರ್ಯದರ್ಶಿಗಳು ಅದರ ಸರಿಯಾಗಿ ನಿಭಾಯಿಸುವಂತ ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಅದೇ ರೀತಿ ಫ್ಲಡ್ ಅಂದ್ರೆ ಮೇಲಿಂದ ಮೇಲೆ ಕರ್ನಾಟಕದಲ್ಲಿ ವಿಶೇಷವಾಗಿ ಕೊಡಗು, ಬೆಳಗಾವಿಯಂತಹ ಜಿಲ್ಲೆಗಳಲ್ಲಿ ಮೇಲಿಂದ ಮೇಲೆ ಈ ಫ್ಲಡ್ ಆಗೋದನ್ನು ಕಾಣ್ತೇವೆ. ಅಂತಹ ಸಮಯದಲ್ಲಿ ಹಲವಾರು ಜನರು ತಮ್ಮ ವಸತಿಯನ್ನು ಕಳ್ಕೊಳ್ತಾರೆ. ಅವರಿಗೆ ತಿನ್ನೋದಕ್ಕೆ ಊಟನೂ ಇರಲ್ಲ, ಉಟ್ಕೊಳ್ಳೋದಕ್ಕೆ ಬಟ್ಟೆನೂ ಇರಲ್ಲ, ಅಷ್ಟರ ಮಟ್ಟಿಗೆ ಅವರು ನಿರ್ಗತಿಕರಾಗಿರ್ತಾರೆ. ಅಂತ ಸಮಯದಲ್ಲಿ ಅತ್ಯಂತ ತುರ್ತಾಗಿ ಜನರಿಗೆ ಯಾವುದೇ ತೊಂದರೆ ಆಗದಂತೆ ಆ ಫ್ಲಡ್ ನಿಂದ ಅಫೆಕ್ಟ್ ಆದಂತಹ ಜನರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಒದಗುವಂತಹ ವ್ಯವಸ್ಥೆಯನ್ನ ಆಗ್ತಾ ಇದೆಯೋ ಇಲ್ವೋ, ಇದು ವೇಗವಾಗಿ ಯಾವ ರೀತಿ ಇದನ್ನ ಸರಿಯಾಗಿ ನಿಭಾಯಿಸಬೇಕು ಅನ್ನೋದನ್ನ ಜವಾಬ್ದಾರಿ ತಗೊಂಡು ಮಾಡುವಂತ ಪ್ರಯತ್ನವನ್ನು ಕೂಡ ಮುಖ್ಯ ಕಾರ್ಯದರ್ಶಿಗಳು ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಬರಗಾಲ ಇರ್ಲಿ, ಫ್ಲಡ್ ಇರ್ಲಿ, ಕಮ್ಯುನಲ್ ಡಿಸ್ಟರ್ಬೆನ್ಸಸ್ ಇರ್ಲಿ, ಎಂತಹ ಎಲ್ಲಾ ಸಂದಿಗ್ಧ ಪರಿಸ್ಥಿತಿಗಳನ್ನ ಸರಿಯಾಗಿ ನಿಭಾಯಿಸುವಂತ ಕೆಲಸ ಕಾರ್ಯಗಳನ್ನ ಈ ಮುಖ್ಯ ಕಾರ್ಯದರ್ಶಿಗಳು ಮಾಡ್ಕೊಂಡು ಹೋಗ್ತಾರೆ. ಓಕೆ, ಮುಖ್ಯ ಕಾರ್ಯದರ್ಶಿಯವರ ಪಾತ್ರ ಮತ್ತು ಜವಾಬ್ದಾರಿಗಳನ್ನ ತಿಳಿದುಕೊಂಡ ನಂತರ ನಾವೀಗ ಕೇಂದ್ರದಲ್ಲಿರುವಂತಹ ಕ್ಯಾಬಿನೆಟ್ ಸೆಕ್ರೆಟರಿ ಮತ್ತು ರಾಜ್ಯದ ಚೀಫ್ ಸೆಕ್ರೆಟರಿ, ಅಂದ್ರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮತ್ತು ಕೇಂದ್ರದ ಕ್ಯಾಬಿನೆಟ್ ಕಾರ್ಯದರ್ಶಿ, ಈ ಎರಡು ಹುದ್ದೆಗಳ ನಡುವಿನ ಸಾಮ್ಯತೆ ಏನು ಮತ್ತು ವ್ಯತ್ಯಾಸಗಳೇನು, ವಾಟ್ ಆರ್ ದ ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸಸ್ ಬಿಟ್ವೀನ್ ಚೀಫ್ ಸೆಕ್ರೆಟರಿ ಅಂಡ್ ಕ್ಯಾಬಿನೆಟ್ ಸೆಕ್ರೆಟರಿ ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ we are going to focus about the similarities between the chief secretary and the cabinet secretary. First one, both are chief advisors to their respective chief executives. ಅಂದ್ರೆ ಕೇಂದ್ರದಲ್ಲಿ ಕ್ಯಾಬಿನೆಟ್ ಕಾರ್ಯದರ್ಶಿ ಆದಂತಹವರು ಪ್ರಧಾನಮಂತ್ರಿ ಅವರಿಗೆ ಹೇಗೆ ನೆರವನ್ನ ನೀಡ್ತಾರೋ ಅಥವಾ ಪ್ರಧಾನ ಸಲಹೆಗಾರರಾಗಿರ್ತಾರೋ, ಅದೇ ತರ ರಾಜ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಯಾ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಯ ಪ್ರಧಾನ ಆಡಳಿತಾತ್ಮಕ ಸಲಹೆಗಾರರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಅದೇ ರೀತಿ ಬೋತ್ ಆರ್ ಚೀಫ್ ಕೋಆರ್ಡಿನೇಟರ್ಸ್ ಆಫ್ ದೇರ್ ರೆಸ್ಪೆಕ್ಟಿವ್ ಅಡ್ಮಿನಿಸ್ಟ್ರೇಷನ್. ಅಂದ್ರೆ ಕೇಂದ್ರದಲ್ಲಿ ಇಲಾಖೆಗಳ ನಡುವಿನ ಸಂಯೋಜಕರಾಗಿ ಅಲ್ಲಿನ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಆ ಪಾತ್ರವನ್ನು ನಿರ್ವಹಿಸಿದ್ರೆ, ರಾಜ್ಯಗಳಲ್ಲಿ ರಾಜ್ಯದ ಇಲಾಖೆಗಳು ಮತ್ತು ಮಂತ್ರಾಲಯಗಳ ಸಂಯೋಜನೆಯನ್ನ ಆಯಾ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಆ ಪಾತ್ರವನ್ನ ನಿರ್ವಹಿಸ್ತಾರೆ. ಅದೇ ರೀತಿ ಬೋತ್ ಆರ್ ಸೆಕ್ರೆಟರೀಸ್ ಟು ದೇರ್ ರೆಸ್ಪೆಕ್ಟಿವ್ ಕ್ಯಾಬಿನೆಟ್ಸ್. ಅಂದ್ರೆ ಇಬ್ಬರು ಸಹಿತ ತಮ್ಮ ತಮ್ಮ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಸೆಕ್ರೆಟರಿ ಇದ್ದಂಗೆ. ರಾಜ್ಯದಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಅನ್ನುವಂತಹ ಹುದ್ದೆ ಇಲ್ಲದೆ ಇರಬಹುದು, ಆದ್ರೆ ಎಲ್ಲ ಕ್ಯಾಬಿನೆಟ್ನ ಆಡಳಿತಾತ್ಮಕ ಮುಖ್ಯಸ್ಥರನ್ನಾಗಿ ಚೀಫ್ ಸೆಕ್ರೆಟರಿ ಅವರೇ ಆ ಪಾತ್ರವನ್ನ ನಿರ್ವಹಿಸ್ತಾರೆ. ಆದ್ದರಿಂದ ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಭೆಗಳ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕ್ಯಾಬಿನೆಟ್ ಸೆಕ್ರೆಟರಿ ಭಾಗವಹಿಸಿದ್ರ, ರಾಜ್ಯಗಳಲ್ಲಿನ ಕ್ಯಾಬಿನೆಟ್ ಸಭೆಗಳ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಚೀಫ್ ಸೆಕ್ರೆಟರಿ ಆ ಪಾತ್ರವನ್ನ ನಿರ್ವಹಿಸಿಕೊಂಡು ಹೋಗ್ತಾರೆ. ಬೋತ್ ಆರ್ ಸೆಕ್ರೆಟರೀಸ್ ಟು ದೇರ್ ರೆಸ್ಪೆಕ್ಟಿವ್ ಕ್ಯಾಬಿನೆಟ್ಸ್. ಬೋತ್ ಆರ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ಸ್ ಆಫ್ ದೇರ್ ರೆಸ್ಪೆಕ್ಟಿವ್ ಕ್ಯಾಬಿನೆಟ್ ಸೆಕ್ರೆಟರಿ. ನಿಮ್ಗೆಲ್ಲ ಗೊತ್ತಿರುವಂತೆ ಅವರು ತಮ್ಮದೇ ಆದಂತಹ ಮುಖ್ಯ ಸ್ಥಾನವನ್ನು ಅವರು ಕೇಂದ್ರದಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಹೊಂದಿದ್ರೆ, ರಾಜ್ಯದಲ್ಲಿ ಚೀಫ್ ಸೆಕ್ರೆಟರಿ ಹೊಂದಿರ್ತಾರೆ. ಬೋತ್ ಸೂಪರ್ವೈಸ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಡಿಸಿಷನ್ಸ್ ಆಫ್ ದ ರೆಸ್ಪೆಕ್ಟಿವ್ ಕ್ಯಾಬಿನೆಟ್ಸ್. ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದ ಕ್ಯಾಬಿನೆಟ್ ತೆಗೆದುಕೊಂಡಂತಹ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಜಾರಿ ಆಗ್ತಾ ಇದ್ದಾವು, ಅನುಷ್ಠಾನಕ್ಕೆ ಬರ್ತಾ ಇದ್ದವು ಅನ್ನೋದನ್ನ ಈ ಕ್ಯಾಬಿನೆಟ್ ಸೆಕ್ರೆಟರಿ ಮೇಲ್ವಿಚಾರಣೆ ಮಾಡಿದ್ರೆ, ಆಯಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು
ರಾಜ್ಯಗಳಲ್ಲಿನ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಯೋಜನೆಗಳು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಜನರನ್ನ ತಲುಪ್ತಾ ಇದ್ದಾವು, ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇದ್ದವು ಅನ್ನುವಂತಹ ಎಲ್ಲ ಇಲಾಖೆಗಳ ಯೋಜನೆಗಳ ಆಡಳಿತಾತ್ಮಕ ಮೇಲ್ವಿಚಾರಣೆಯನ್ನ ಆಯಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಮಾಡ್ಕೊಂಡು ಹೋಗ್ತಾರೆ. ತದನಂತರ ಬೋತ್ ಆರ್ ಹೆಡ್ಸ್ ಆಫ್ ದೇ ರಿಸ್ಪೆಕ್ಟಿವ್ ಸಿವಿಲ್ ಸರ್ವಿಸಸ್. ಈಗಾಗಲೇ ತಿಳ್ಕೊಂಡಿರುವಂತೆ ಕೇಂದ್ರ ಸರ್ಕಾರದ ಎಲ್ಲ ಆಡಳಿತಾತ್ಮಕ ಅಧಿಕಾರಿಗಳ ಮೇಲೆ ಅಲ್ಲಿನ ಕ್ಯಾಬಿನೆಟ್ ಸೆಕ್ರೆಟರಿ ಇರ್ತಾರೆ. ಅದೇ ತರ ಆಯಾ ರಾಜ್ಯಗಳ ಎಲ್ಲ ಅಧಿಕಾರಿಗಳ ಮೇಲಾಧಿಕಾರಿಯಾಗಿ ಆಯಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ನಂತರ ಈಗ ನಾವು ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಚೀಫ್ ಸೆಕ್ರೆಟರಿ ಅಂಡ್ ಕ್ಯಾಬಿನೆಟ್ ಸೆಕ್ರೆಟರಿ, ಇಷ್ಟೊತ್ತವರೆಗೂ ಸಾಮ್ಯತೆ ಅಥವಾ ಸಿಮಿಲಾರಿಟಿ ಏನು ಅನ್ನೋದನ್ನ ತಿಳ್ಕೊಂಡಿದ್ವಿ. ನಾವೀಗ ಡಿಫರೆನ್ಸ್ ಏನು, ವ್ಯತ್ಯಾಸಗಳು ಏನು ಅನ್ನೋದನ್ನ ನೋಡೋಣ. ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಚೀಫ್ ಸೆಕ್ರೆಟರಿ ಆರ್ ಮಚ್ ಮೋರ್ ದ್ಯಾನ್ ದಟ್ ಆಫ್ ಎ ಕ್ಯಾಬಿನೆಟ್ ಸೆಕ್ರೆಟರಿ. ಅಂದ್ರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯ ಕಾರ್ಯ ಕೇಂದ್ರದ ಕ್ಯಾಬಿನೆಟ್ ಸೆಕ್ರೆಟರಿ ಅಥವಾ ಕ್ಯಾಬಿನೆಟ್ ಕಾರ್ಯದರ್ಶಿಯ ಕಾರ್ಯಕ್ಕಿಂತಲೂ ಹೆಚ್ಚಾಗಿರುತ್ತೆ. ಇಲ್ಲಿ ಎಲ್ಲ ಇಲಾಖೆಗಳ ಉಸ್ತುವಾರಿಯನ್ನ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ವಹಿಸಿಕೊಂಡಿರೋದ್ರಿಂದ ಮತ್ತು ಯಾವುದೇ ಖಾತೆ ಹಂಚಿಕೆ ಆಗದೆ ಇರುವಂತಹ ಇಲಾಖೆ ಅಥವಾ ಖಾತೆಗಳು ಮುಖ್ಯಮಂತ್ರಿಯವರ ಅಧೀನದಲ್ಲಿ ಇರ್ತಾವಲ್ಲ, ಅದರ ಉಸ್ತುವಾರಿಯನ್ನು ಕೂಡ ಚೀಫ್ ಸೆಕ್ರೆಟರಿ ಅವರೇ ವಹಿಸ್ಕೋಬೇಕಾಗಿರೋದ್ರಿಂದ ಇಲ್ಲಿ ಸಹಜವಾಗಿ ಕ್ಯಾಬಿನೆಟ್ ಸೆಕ್ರೆಟರಿ ಅವರ ಆಡಳಿತ ವ್ಯಾಪ್ತಿಗಿಂತ ಚೀಫ್ ಸೆಕ್ರೆಟರಿ ಅವರ ಆಡಳಿತ ವ್ಯಾಪ್ತಿ ವಿಶಾಲವಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದೇ ತರ ದ ಚೀಫ್ ಸೆಕ್ರೆಟರಿ ಈಸ್ ದ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಫ್ ದ ಸ್ಟೇಟ್ ಸೆಕ್ರೆಟರಿಯೇಟ್, while the cabinet secretary is not the administrative head of the central secretariat. ಅಂದ್ರೆ ರಾಜ್ಯದಲ್ಲಿರುವಂತಹ ಸ್ಟೇಟ್ ಸೆಕ್ರೆಟರಿಯೇಟ್ ನ ಮುಖ್ಯಸ್ಥರಾಗಿ ಚೀಫ್ ಸೆಕ್ರೆಟರಿ ಕೆಲಸ ಮಾಡಿದಂತೆ ಕೇಂದ್ರದ ಕ್ಯಾಬಿನೆಟ್ ಸೆಕ್ರೆಟರಿ ಎಲ್ಲ ಇಲಾಖೆಗಳ ಅಂದ್ರೆ ಸೆಂಟ್ರಲ್ ಸೆಕ್ರೆಟರಿಯೇಟ್ ನ ಮುಖ್ಯಸ್ಥರಾಗಿ ಕಾರ್ಯ ನಿರ್ವಹಿಸಂಗಿಲ್ಲ. ಅವ್ರಗಳಿಗೆ ಪ್ರತ್ಯೇಕವಾದಂತಹ ಕಾರ್ಯದರ್ಶಿಗಳು ಇರ್ತಾರೆ, ಅವ್ರ ಮೇಲುಸ್ತುವಾರಿನ ಕ್ಯಾಬಿನೆಟ್ ಸೆಕ್ರೆಟರಿ ಮಾಡಕ್ ಹೋಗಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. Then the chief secretary is the chief of state secretaries, while the cabinet secretary is not the chief of central secretaries, but only primus inter pares, ಅಂದ್ರೆ first among equals. ಅಂದ್ರೆ ಹೇಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳ ಮುಖ್ಯಸ್ಥರಾಗಿರ್ತಾರೋ ಆ ತರ ಕೇಂದ್ರದ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳ ಮುಖ್ಯಸ್ಥರಾಗಿ ಕ್ಯಾಬಿನೆಟ್ ಸೆಕ್ರೆಟರಿ ಇರಲ್ಲ. ಅವರು ಸಮಾನರಲ್ಲಿ ಮೊದಲಿಗರು ಅನ್ನೋ ಅರ್ಥದಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಸೆಂಟ್ರಲ್ ಕೆಲಸ ಮಾಡಿದ್ರೆ, ರಾಜ್ಯಗಳಲ್ಲಿಯ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳ ಮುಖ್ಯಸ್ಥರಾಗಿಯೇ ತಮ್ಮ ಪಾತ್ರವನ್ನ ನಿರ್ವಹಿಸ್ತಾರೆ. ಹೀಗೆ ಹಲವಾರು ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನ ಕೇಂದ್ರದ ಕ್ಯಾಬಿನೆಟ್ ಸೆಕ್ರೆಟರಿ ಹಾಗೂ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳ ನಡುವೆ ನಾವು ಕಾಣುತ್ತೇವೆ. ಹಾಗಾದರೆ ಒಟ್ಟಾಗಿ ಇಂದಿನ ತರಗತಿಯಲ್ಲಿ ನಾವು ರಾಜ್ಯ ಸಚಿವಾಲಯ ಅದು ಯಾವ ತರ ಕೆಲಸ ಮಾಡುತ್ತೆ, ಅದರ ಅಧಿಕಾರ ಮತ್ತು ಕಾರ್ಯಗಳೇನು, ಅದಕ್ಕೆ ರಾಜಕೀಯ ಮತ್ತು ಆಡಳಿತಾತ್ಮಕ ರಚನೆ ಯಾವ ತರ ಇರುತ್ತೆ, ಅದೇ ರೀತಿ ಮುಖ್ಯ ಕಾರ್ಯದರ್ಶಿಯವರ ಪಾತ್ರ ಏನು, ಮುಖ್ಯ ಕಾರ್ಯದರ್ಶಿ ಮತ್ತು ಕ್ಯಾಬಿನೆಟ್ ಸೆಕ್ರೆಟರಿ ಅವರ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು.